ಬಾಮ ಬಾ ನೀನು ಬಾನಂತ ಬಾ ರವಿ ಹಾಂ ಆಗಿದೆ ಕೈಯಾಗ ಹಿಡಿಕ ಭಜತಾಂ ಕಲ್ಪವೃಕ್ಷಾಯ ನಮತಾಂ ತಾಯಿ ಇರ್ಲಿ ಹೇಳಮ್ಮ ನೀವು ವಯಸ್ಸಾದ್ರು ಮಾಡ್ಬಾರ್ದು ಇರ್ಲಿ ಅಯ್ಯೋ ನೀವು ಎಲ್ಲ ನನಗ್ ಮಾಡ್ತಾ ಇಲ್ಲ ಎಲ್ಲ ರಾಯರಿಗೆ ಮಾಡ್ತಾ ಇದ್ದೀರಾ. ನಾನು ಹಂಗೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ, ಪಾದ ಕೊಟ್ಟಿದ್ದೀನಿ ಅಷ್ಟೇ. ನೀವು ಮಾಡ್ತಾ ಇರೋದು ನನಗೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಮಾಡ್ತಾ ಇದ್ದೀರಾ. ಇವಾಗ ಬಾರಮ್ಮ ಇಲ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಾಮಿ ನಿಮ್ದು ಯಾವ ಊರು? ಸ್ವಾಮಿ ಚಿತ್ರದುರ್ಗ ಸ್ವಾಮಿ. ನಮ್ಮದು ಹಿರಿಯೂರು ತಾಲೂಕು ಧರ್ಮಪುರ ಸ್ವಾಮಿ, ಕೃಷ್ಣಾಪುರ. ಇಲ್ಲೇ ಚಿತ್ರದುರ್ಗದಲ್ಲಿ ಇದ್ದೀನಿ. ಚಿತ್ರದುರ್ಗದಲ್ಲಿ ಇದ್ದೀನಿ ಸ್ವಾಮಿ. ನಾನು ನಿಮಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನ? ಸ್ವಾಮಿ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ನಾನು ಕೇದಾರ್ನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದು ಎಷ್ಟು ಅಂತ ಪೂಜೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಮಾಹಿತಿ ಪ್ರಕಾರದಲ್ಲಿ ನಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲೇ ನಾನು ಮಧ್ಯಪ್ರದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಬ್ಬರು IAS ಯಾರು IAS ಅವ್ರು ಪೊಲೀಸ್ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿದ್ರು. ಆ ಪೊಲೀಸ್ ಅವರು ಸತತವಾಗಿ 3 ದಿನ ಬಂದು ಸೇವೆ ಮಾಡಿದ್ರು ನನಗೂ. ಆದ್ರೆ ನನಗೆ ಮಾಡಿದ್ರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರದ್ದು ಒಂದು ಕೆಲಸ ಆಗ್ಬೇಕಾಗಿತ್ತು, ನಿಮ್ಗೆ ಆಗತ್ತೆ ಹೋಗು ಅಂತ ಹೇಳಿ ಕಳಿಸಿದೆ. ಆ ಕೆಲಸನೂ ಇವತ್ತು ಸಂಪೂರ್ಣವಾಗಿ ಆಗಿದೆ ಅಂತ ಫೋನ್ ಮಾಡಿದ್ರು. ಅದೇ ಮುಖಾಂತರದಲ್ಲಿ ಆ ಪೊಲೀಸರಿಗೆ ಫೋನ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಯಾರಿಗೆ ಮಾಡಿದ್ರು ಅಂದ್ರೆ ಇವ್ರಿಗೆ ಅಷ್ಟು ಹಿಂದಿ ಬರ್ತಿರ್ಲಿಲ್ಲ ಅಲ್ಲಿ. ಆ ಪೊಲೀಸ್ ಅವರಿಗೆ ಫೋನ್ ಮಾಡಿ, ಇವರ ಸ್ನೇಹಿತರಿಗೆ ಫೋನ್ ಮಾಡಿ, ಯಾರು ಆರ್ಮಿ ಡಿಪಾರ್ಟ್ಮೆಂಟ್ ಅಲ್ಲ, ಆರ್ಮಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಕನೆಕ್ಟ್ ಮಾಡಿ ನನ್ನ ಒಟ್ಟಿಗೆ ಮಾತಾಡಿ ವ್ರತವನ್ನು ತಿಳ್ಕೊಂಡಿದ್ರು. ಆ ವ್ರತವನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಇವತ್ತಿಗೆ 7ನೇ ವಾರ ಕಂಪ್ಲೀಟ್ ಆಗಿದೆ ಅಲ್ವಮ್ಮ? 7ನೇ ವಾರದಲ್ಲಿ ನಿನಗೆ ಆಗತ್ತೆ ಹೋಗಮ್ಮ, ಚಿಂತೆ ಮಾಡಬೇಡ ಸ್ವಾಮಿ, ಅನುಗ್ರಹ ಆಗತ್ತೆ ಅಂತ ಹೇಳಿದಾಗ ಇವ್ರದ್ದು ಏನಂದ್ರೆ ನೀವೇ ಹೇಳ್ಬಿಡಿ. ನಮ್ಮ ತಾಯಿ ಮೊದಲನೇದಾಗಿ ನಮ್ಮ ತಾಯಿ ನಮ್ಮ ಜೊತೆ ಇರಬೇಕು, ಸೇವೆ ಮಾಡಬೇಕು ಅಂತ ಬೇಡ್ಕೊಂಡಿದ್ದೆ. ನಮ್ಮ ತಾಯಿಯರು 9 ದಿನಕ್ಕೆ ಬಂದರು. ಅಂದ್ರೆ ತಾಯಿ ಮನೆ ಬಿಟ್ಟು ಇರ್ಲಿಲ್ಲ ಅಂತ ಹೋಗಿದ್ರಂತೆ. ಇದೇ ನನ್ನ ತಾಯಿ ಮಕ್ಕಳ ಜೊತೆಗಿದ್ರಂತೆ, ಬೇರೆ ಕಡೆ ಇದ್ರಂತೆ. ನನ್ನ ತಾಯಿನ ನಾನು ಜೋಪಾನ ಮಾಡಬೇಕು, ನನ್ನ ತಾಯಿ ಒಟ್ಟಿಗೆ ನಾನು ಇರಬೇಕು ಅಂತ ಕೇಳ್ಕೊಂಡು ನಾನು ಏನು ಹೇಳಿದ್ದೆ ಅದೇ ಪ್ರಕಾರದಲ್ಲಿ ಮಾಡಿ ಆಗುತ್ತೆ ಅಂದೆ. ಇನ್ನೂ ಒಂದು ಕೆಲಸ ಕೂಡ ಅನುಗ್ರಹ ಆಗ್ತಾ ಇದೆ, ಅತಿ ಶೀಘ್ರದಲ್ಲೇ ಆಗತ್ತೆ. ಆದ್ರೆ ಇವಾಗ ಆಗಿರೋದು 7ನೇ ವಾರ, ಇನ್ನು 2 ವಾರದಲ್ಲೇ ಅನುಗ್ರಹ ಆಗತ್ತೆ. ಚಿಂತಿಸಬೇಡಿ. ನೀವೇನು ಅಂದುಕೊಂಡಿದ್ರಲ್ಲ ಎಲ್ಲ ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ತಾರೆ. ಇಲ್ಲಿ ಯಾರಿಗೂ ಹೇಳ್ತಾ ಇದ್ದೀರಿ, ಯಾರಿಗೂ ನಾನು ಒತ್ತಾಯ ಮಾಡಲ್ಲ. ನಿಮ್ಗೆ ಅನುಗ್ರಹ ಆದ್ಮೇಲಾದ್ರೂ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ನೀವು ಪೂಜೆ ಮಾಡಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಹೇಳಿದ್ದೀನಿ, ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕಂತ ನಾನು ಮಾಡ್ತಾ ಇದ್ದೀನಿ. ನಾಳೆ ನಿಮ್ಗೆ ಅನುಗ್ರಹ ಆದ ಮೇಲೆ ಇನ್ನೊಂದು 4 ಜನಕ್ಕೆ ಹೇಳಿ. ನನ್ನ ಉದ್ದೇಶನ ಅದು. ನಿಮ್ಗೆ ಅನುಗ್ರಹ ಆಯ್ತಾ, ನನ್ನ ಉದ್ದೇಶ ಅದನ್ನು ವಿಡಿಯೋ ಮಾಡಿ ಎಲ್ಲರಿಗೆ ತೋರಿಸ್ಬೇಕು. ದೇವ್ರಿಗೆ ಗೊತ್ತಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ದೇವ್ರಿಗೆ ಆಗೋದು ಬೇಡ, ಜನಗಳಿಗೆ ಗೊತ್ತಾಗ್ಲಿ. ಜನಗಳಿಗೆ ಗೊತ್ತಾಯ್ತಂದ್ರೆ ಮನಃಶಾಂತಿ ನೆಮ್ಮದಿ ಕೊಟ್ಟು ಅವ್ರ ಮನೆಯವ್ರನ್ನು ಕಾಪಾಡ್ತಾರೆ ಅನ್ನೋದೇ ನನ್ನ ಆಸೆ. ಎಲ್ಲರ ಮನೆಯಲ್ಲೂ ರಾಯರ ಫೋಟೋ ಇರಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು, ನಿಮಗೂ ಕೂಡ ಅನುಗ್ರಹ ಆಗುತ್ತೆ. ಅದೇ ತಾಳ್ಮೆ, ನಂಬಿಕೆ ಅಷ್ಟಿತ್ತು ಅಂದ್ರೆ ಸಾಕು, ಗೆದ್ದೇ ಗೆಲ್ತೀರಾ. ಚಟನೆಲ್ಲ ಬಿಡಿಸಿಬಿಟ್ಟ ಸ್ವಾಮಿ. ಕೆಟ್ಟ ಚಟ ಎಲ್ಲ ಬಿಡಿಸಿಬಿಟ್ಟು. ದುಷ್ಟ ಚಟಗಳು ಅಂದ್ರೆ ಕೆಟ್ಟ ಚಟಗಳು ಇದ್ದು ಗುಟ್ಕ ಹಾಕೋದು ಏನೋ ಇರ್ತಾವ. ಒಟ್ಟಿನಲ್ಲಿ ಕೆಟ್ಟ ಚಟ ಅಂದ್ರೆ ಎಲ್ಲ ಬಂತು, ಎಲ್ಲ ಬಿಡಿಸಿಬಿಟ್ಟ ಸ್ವಾಮಿ. ಎಲ್ಲ ಬಿಡಿಸಿದ್ರು ಅಂತೆ. ಬಾಯಿಗೆ ಹಾಕಣಕ್ಕೆ ಒಂದು ಇದಿಲ್ದಂಗೆ ನೋಡಿ ನೆಮ್ಮದಿ ಕೊಟ್ಟರು ಸ್ವಾಮಿ. ನಿಮ್ಮ ಥರ ಎಷ್ಟೋ ಜನಗಳು ನಾನು ಗುಟ್ಕ ಹಾಕ್ತೀನಿ, ಸ್ಮೋಕ್ ಮಾಡ್ತೀನಿ, ಎಷ್ಟೋ ಜನಗಳು ಡ್ರಿಂಕ್ಸ್ ಮಾಡ್ತೀನಿ. ಅದೆಲ್ಲ ಇವತ್ತು ನೀವು ಹೇಳ್ಕೊಟ್ಟಿರೋ ವ್ರತದಿಂದ ನನ್ನ ಗಂಡ ಕುಡಿಯೋದು ಬಿಟ್ಟಿದ್ದಾರೆ. ನಮ್ಮ ಯಜಮಾನರು ಎಷ್ಟು ಕುಡಿತಾ ಇದ್ರು, 15 ವರ್ಷ 20 ವರ್ಷ 8 ವರ್ಷದಿಂದ ಕುಡಿತಾ ಇದ್ರು. ನನ್ನ ಮಗ ಕುಡಿತಾ ಇದ್ದು ಇವತ್ತು ಅದನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಬರಬೇಕಾದ್ರೆ, ಕಾರಲ್ಲಿ ಬರಬೇಕಾದ್ರೆ ನೀವೇ ಇದ್ರಲ್ಲ, ಒಬ್ರು ಕ್ಯಾನ್ಸರ್ ಪೇಷಂಟ್ 4ನೇ ವಾರದಲ್ಲೇ ನನಗೆ ಕ್ಯಾನ್ಸರ್ ಪೇಷಂಟ್ ಗುಣಮುಖವಾಗಿ ಬಂದೆ ನಾನು ಅಂತ ಹೇಳಿದ್ರು.
ನನ್ನಿಂದ ಏನೂ ಅಲ್ಲ, ಆಯ್ತು ವ್ರತ ನೋಡಿ ಲೈನ್ ಸಿಗದೆ ಕಷ್ಟ, ಆ ಕರ್ಮ ಕಳೆದು ಹೋದ್ರೆ ಮತ್ತೆ ಸಿಗಬೇಕು ಅಂದ್ರೆ ಅವ್ರ ಕರ್ಮ ಕಳೆದು ಹೋಗಿದೆ ಅಂತ ಅರ್ಥ. ಅಷ್ಟು ಬೇಗ ನನ್ನ ಲೈನ್ ಸಿಗಂಗಿಲ್ಲ. ಅದು ಸಿಕ್ಕಿದೆ ಅಂತ ಹೇಳಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರ ಓಡ್ ಮಾಡಿ, ಆಯ್ತಾ, ಇರ್ಲಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ, ಅಷ್ಟೇ ನಾನು ಕೇಳೋದು, ಆಯ್ತಾ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನೊಂದು ವಿಚಾರದಲ್ಲಿ, ಈ ಮನೆಗೆ ಬಂದಿದ್ವಲ್ಲ, ಇವ್ರಿಗೂ ಕೂಡ ಪವಾಡ ಆಗಿದೆ. ಇವ್ರಿಗೂ ಕೂಡ ಬಾ ಸ್ವಾಮಿ, ನೀನು ಬಾ, ಹಾಗೆ ಬಾ. ಏನ್ ಪವಾಡ ಆಗಿದೆ ಅಂದ್ರೆ ಆಗಿದೆ ಮೇಡಮ್. ನಮ್ಮ ಮಗ 5 ಸಬ್ಜೆಕ್ಟ್ ಫೇಲ್ ಆಗಿದ್ದ. 5 ಸಬ್ಜೆಕ್ಟು 5ರಲ್ಲಿ 6ರಲ್ಲಿ 1 ಪಾಸ್ ಆಗಿದ್ದ. ಆಮೇಲೆ ಈ ಸ್ವಾಮಿಯವ್ರ ಭೇಟಿ ಆದಾಗ ಅವಾಗ 4 ಪಾಸ್ ಆಗಿದ್ದ. ಕೊನೆಗೆ ಇನ್ನೊಂದು ಟೈಮಿಗೆ 3ನೇ ಚಾನ್ಸಲ್ಲಿ ಅದನ್ನು ಪಾಸ್ ಆದ. ನಾವು ಅಂದ್ಕೊಂಡಿದ್ವಿ ಸ್ವಾಮಿಯವ್ರ ಹತ್ರ, ಸ್ವಾಮಿ ಹಿಂಗೆ ಆಗಿದ್ದಾನೆ, ಪಾಸ್ ಆಗ್ತಿಲ್ಲ. ಅವ್ರು ಹೇಳಿ ಒಂದೇ ಮಾತು, ಆಗ್ತಾನೆ ಹೋಗಿ ಅಂತ ಹೇಳಿದ್ರು. ಕರೆಕ್ಟಾಗಿ ಪಾಸ್ ಆಗಿಬಿಟ್ಟು ಅವ್ನು ಪಾಸ್ ಆಗಿ ಹೋದರೆ ಅವ್ನು ಮುಂದಿನ ವ್ಯಾಸಂಗ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಸ್ವಾಮಿ ಹೇಳಿದ್ರಿಂದ ತುಂಬ ಒಳ್ಳೇದಾಗಿದೆ. ಅದಕ್ಕೆ ಪೌಡ್ ಆಗಿದೆ. ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ರಲ್ಲಿ ಏನಾಯ್ತು, ಸೀಟ್ ಸಿಗ್ತಾ ಇದ್ದಿದ್ದಿಲ್ಲ ನಮಗೆ. ನಾನು ಗುರುಗಳಿಗೆ ನಾನು ಸಿಟ್ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ದೆ, ಯಾಕೆ ಗುರುಗಳು ಫೋನ್ ಏನೇನು ಸಿಗ್ತಾ ಇಲ್ಲ ನನಗೆ. ನನ್ನ ಗುರುಗಳು ಅವಾಗಲೂ ಯಾಕಮ್ಮ ನೀನು ಸಿಟ್ಲೆ ಮಾತಾಡ್ತಿದ್ಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ನಾನು ಅಲ್ಲಿ ಹೋಗಿ ಕುತ್ಕೊಂಡಿದ್ದೀನಿ, ನನಗೆ ಅಡ್ಮಿಷನ್ ಶೀಟ್ ಕೊಡಲ್ಲ ಅಂತಿದ್ದಾರೆ ಗುರುಗಳು. ಏನು ಅಲ್ಲೇ ಕೂತ್ಕೊ, ನೀನು ಕರೆದ್ಬಿಟ್ಟು ಶೀಟ್ ಕೊಡ್ತಾರಂದ್ರು. ಅರ್ಧ ಗಂಟೆಗೆ ಕೊಟ್ಟರು ನನಗೆ. ಮತ್ತು ನನ್ನ ಮನೆ ದೇವಸ್ಥಾನಕ್ಕೆ ಹೋದಾಗೆ ಒಬ್ಬ ಅಮ್ಮ ಥರ ಬಂದು ನನಗೆ ನನ್ನ ಅಭಿಷೇಕ್ ಕಾಲಲ್ಲಿ ಪೇಟೆ ತಂದು ಹಾಕ್ಕೊಟ್ರು. ಅವಾಗ ಖುಷಿಯಾಗಿ ನಾನು ಇನ್ನೊಬ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಗುರುಗಳು ಲೈನಿಗೆ ಸಿಗಲಿಲ್ಲ. ತಿರುಗಿ ಲೈನಿಗೆ ಸಿಕ್ಕಿ ನಾನು ಮಾತಾಡಿದ್ರು. ಅಂದ್ರೆ ಒಂದು ವಿಚಾರದಲ್ಲಿ ಸ್ವೀಟ್ ತಿನ್ನು ಮಗಳೇ ಅಂತ ದೇವನ್ ದೇವತೆಗಳು ನೀನು ಸ್ವೀಟ್ ತಿನ್ನು, ನಿನ್ನ ಮಗ ಪಾಸ್ ಆಗಿದ್ದಾನೆ ಅಂತ ಸೂಚನೆ ಕೊಟ್ಟಿದ್ದಾರೆ. ರಿಟರ್ನ್ ಫೋನ್ ಮಾಡಿ ನನಗೆ ಅಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಕೇಳಿದಾಗ, ಆಗತ್ತೆ ಇರಮ್ಮ, ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅನುಗ್ರಹ ಆಯ್ತಲ್ಲಮ್ಮ. ಅದೇ ಪವಾಡ. ಈಗ ನೋಡಿ, ಒಬ್ರದ ಎಲ್ಲ ಆ ಹುಡುಗಂದು ಪವಾಡ ಆಗಿದೆ, ಇನ್ನೂ ಒಂದು ಪವಾಡ ಆಗುತ್ತೆ ಅವನ ಜೀವನದಲ್ಲಿ. ಇರ್ಲಿ, ಮನಃಶಾಂತಿ ನೆಮ್ಮದಿ ಇರಬೇಕು. ನಿನ್ನ ಮಗಳಿಗೂ ಅನುಗ್ರಹ ಆಗುತ್ತೆ, ನಿನಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುತ್ತೆ, ನಿನ್ನ ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ತಾರೆ ಅಲ್ವಾ ನನ್ನ ತಾಯಿ. ನಿನ್ನ ಮನೆಗೆ ಬರ್ಲಿರಪ್ಪ, ನನಗೆ ಅಯ್ಯೋ ನನ್ನ ತಾಯಿ, ಇವತ್ತು ಒಂದ್ ದಿವಸ ನನ್ನ ತಾಯಿ ಮನೇಲಿ ಇರ್ತೀನಿ, ನಾಳೆ ನಿನ್ ಮನೇಲಿ ಬರ್ತೀನಿ. ಅಮ್ಮ ಒಳ್ಳೇದಾಗ್ಲಿ. ನಮ್ದೇನಿಲ್ಲ, ನೀವು ಭಕ್ತಿಯಿಂದ ಪೂಜೆ ಮಾಡಿ, ರಾಯರ್ನ ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ, ಆಯ್ತಾ. ಒಳ್ಳೇದಾಗಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೀವ್ ಹೇಳಿದ್ದು ಒಂದು ಸುಳ್ಳಾಗಲ್ಲ, ಎಲ್ಲಾನು ಕರೆಕ್ಟೇ ಆಗುತ್ತೆ. ಆ ಭಗವಂತ ನಿಮ್ ಬಾಯಲ್ಲಿ ಆಡಿಸ್ತಾ ಇರ್ತಾನ. ನಾನು ಒಂದು ಸುಳ್ಳಾಗಲ್ಲ ಹೇಳ್ತಾ ಇದ್ದೀರಾ. ಈ ಶಕ್ತಿ ನೀನ್ ಇವಾಗ ಹೇಳಿದಲ್ಲ, ಈ ಶಕ್ತಿ ರಾಯರ್ ಕೊಟ್ಟಿದ್ದಾರೆ. ಇವಾಗ ನನಗೆ ಎಕ್ಸ್ಟ್ರಾ ಮತ್ ನೀನು ಕೊಟ್ಟಿ ತಾಯಿ. ಆಯ್ತು, ಇಷ್ಟೇ ನನಗೆ ಬೇಕಾಗಿದ್ದು ಇದು ಒಂದೇ. ನಿಮ್ಮಲ್ಲಿ ದುಡ್ಡು ಬೇಡ, ಏನು ಬೇಡ. ರಾಯರ್ ಏನ್ ಕೇಳಿದ್ದಾರೆ, ನನಗೆ ಆಭರಣಗಳು, ಬಂಗಾರವನ್ನು ದುಡ್ಡು ಕೊಟ್ಟು ನನಗೆ ಹಾಕಿ ಮೆರವಣಿಗೆ ಮಾಡಿ ಅಂತ ರಾಯರು ಹೇಳಿಲ್ಲ, ಯಾವ ದೇವರು ಹೇಳಿಲ್ಲ. ನನಗೆ ಒಂದು ಮಾತು ಹೇಳ್ತೀನಿ, ಕೊಡಿ. ಒಬ್ರು ಫೋನ್ ಮಾಡಿದ್ರು ಜ್ಯೋತಿಷರು, ಒಂದು ನಂಬರ್ ಹಾಕಿ, ಸ್ವಾಮಿ ನಾವು 25 ವರ್ಷದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಚಾನಲ್ ಅಲ್ಲಿ ನನ್ನ ನಂಬರ್ ಹಾಕಿ, ಏನಿಲ್ಲ, ಈ ನಿಮ್ಗೆ ಮದುವೆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಮನೆ ಕಟ್ಟಡ ವಿಚಾರದಲ್ಲಿ, ಮನಃಶಾಂತಿ ನೆಮ್ಮದಿಗೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹಾಕಿ ನಿಮ್ಗೆ 80,000 ಕೊಡ್ತೀನಿ ಅಂದ್ರು ಅವರು. ಎಷ್ಟು ಕೊಡ್ತೀಯ? 80,000. ಇಲ್ಲ ಬೇಡ ಅಂತ ಹೇಳಿದೆ. ಸ್ವಾಮಿ 1 ಲಕ್ಷ ಕೊಡ್ತೀನಿ ಅಂದ್ರು. ಬರೀ ಫೋನ್ ನಂಬರ್ ಹಾಕಕ್ಕ. ಅಲ್ಲ ಸ್ವಾಮಿ, ನಂಬರ್ ಹಾಕಕ್ಕೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ. ನಾನು ನನ್ನ ರಾಯರ ಭಕ್ತರು, ನನ್ನ ಮಕ್ಕಳು ಅಂದ್ರೆ ರಾಯರ ಮಕ್ಕಳ ದಾರಿ ತಪ್ಪಿಸ್ದಂಗ ಅವ್ರ ಹತ್ರ 1 ಲಕ್ಷ ನಾನು ತಗೋಬಹುದು, ಬರೀ ನಂಬರ್ ಹಾಕಕ್ಕೆ ತಗೋಬಹುದು. ಆದ್ರೆ ಇವ್ರ ಹತ್ರ 2 ಲಕ್ಷ ಕೊಡು, ನಿನ್ನ ಮನೇಲಿ ದೋಷ ಇದೆ, ನಿನ್ನ ಮನೆ ಕಂಟಕ ಇದೆ, ನಿನ್ನ ಹೆಂಡತಿಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ, ನಿನ್ನ ತಾಯಿಗೆ ಈ ಥರ ಪ್ರಾಬ್ಲಮ್. ಇವ್ನು ಏನು ಮಾಡ್ತಾನೆ, ನನ್ನ ತಾಯಿ ಬದುಕಬೇಕು ನನಗಂತ ಹೇಳಿ ಇವ್ನು ಏನು ಮಾಡ್ತಾನೆ, ಪೂಜೆ ಮಾಡಿಸ್ತಾನೆ. ನನ್ನ ತಾಯಿ ಬದುಕಬೇಕು ನನಗೆ, ಇಲ್ಲ ನನ್ನ ಮಗಳಿಗೆ ಬದುಕಬೇಕು, ನನ್ನ ಹೆಂಡತಿ ಬದುಕಬೇಕಂತಂದು ಇರು ಬರು ಗೋಲ್ಡ್ ಎಲ್ಲ ಅಡ ಇಟ್ಟು ಆ
ಏನು ಜ್ಯೋತಿಷ್ ಇರ್ತಲ್ಲ ಅವ್ರಿಗೆ ದುಡ್ಡು ಹಾಕ್ತಾನೆ, ಅವನು 3 ಪಂಗ್ನಾಮ ಹಾಕ್ತಾನೆ. ಅದೇ ರೀತಿಯಾಗಿ ಇವತ್ತು ಇದಕ್ಕೆ ಹೋಗಿದ್ದೆ, ಬೈಲೊಗ್ಲಕ್ಕೆ ಹೋಗಿದ್ದೆ. ಬೈಲೊಗ್ಲದಲ್ಲಿ ಏನು ಹೇಳಿದ್ರು ಆ ತಾಯಿ, ಕತ್ತೆ ಕುತ್ಕೊಂತಿಲ್ಲ. ಆ ಜ್ಯೋತಿಷ್ ಹೇಳಿದ್ರಂತೆ 2,70,000 ರೂಪಾಯಿ ಆಗುತ್ತೆ ಟೋಟಲ್ ಆಗಿ, 1 ಗ್ರಾಮಿಗೆ 1,500 ರೂಪಾಯಿ ಆಗುತ್ತೆ, ಅದು ನಿನ್ನ ಮಗಳಿಗೆ ಹಚ್ಚಿಬಿಡು ಸಂಪೂರ್ಣವಾಗಿ ಹುಷಾರಾಗ್ತಾರೆ ಅಂತ ಹೇಳಿದ್ರಂತೆ. 2,67,000 ರೂಪಾಯಿ ಆಗಿತ್ತಂತೆ, ಏನೋ ಕೇಳಿದ್ರಂತೆ, ಇಸ್ಕೊಂಡ್ರಂತೆ. ಆ ತಾಯಿ ಮಂಗಲ್ಯ ಸರ ಅದನ್ನೆಲ್ಲ ಅಡ ಇಟ್ಟು ಆ ಜ್ಯೋತಿಷರಿಗೆ ದುಡ್ಡು ಕೊಟ್ಟಿದ್ದಾರೆ. ಇವತ್ತಿಗೂ ಆ ಮಗಳು ಹುಷಾರಾಗ್ಲಿಲ್ಲ. ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಿದ ಮೇಲೆ ಅಮ್ಮ ಅಪ್ಪ ಅಂತ ಹೇಳ್ತಾ ಇದಾರಂತೆ. ನಿನ್ನ ಮಗಳು ನಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾಳೆ ಹೋಗಂತ ಹೇಳಿದೀನಿ, ಖಂಡಿತ ಆಗ್ತಾಳೆ ನನ್ನ ಮಗಳು ಅಂತ ಹೇಳಿದ್ರು. ಅದೇ ಬೇಕು ನನಗೆ, ಆಗ್ತಾಳೆ. ಆದ್ರೆ ನನಗೆ ಅವರು 2,67,000 ರೂಪಾಯಿ ತಗೊಂಡಿದಾರಲ್ಲ, ಇವತ್ತಿಗೂ ಸಂಪೂರ್ಣವಾಗಿ ನನ್ನ ಮಗಳು ಹುಷಾರಾಗಿಲ್ಲ, ದುಡ್ಡು ಹೋಯ್ತು ಅಂತ ಹೇಳಿದ್ರು. ಬೇಡ, ಅದಕ್ಕೆ ಹೇಳ್ತಾ ಇದೀನಿ, ಯಾರು ನಂಬಿ ದುಡ್ಡು ಕೊಡಕ್ ಹೋಗ್ಬೇಡಿ. ಯಾರು ನಂಬಿ ನಿಮ್ಗೆ ಕೇಳಿದ್ವಿ ಒಂದೇ, ನಾನು ದುಡ್ಡು ಕೊಡಕ್ ಹೋಗ್ಬೇಡಿ. ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಿಲ್ಲ, ಯಾರು ದುಡ್ಡು ಕೇಳಿಲ್ಲ. ನಮ್ಮ ಭಕ್ತಿ ಇತ್ತ, ನಿಮ್ಗೆ ಏನಾದ್ರು ಕೊಡ್ಬೇಕನ್ನಿಸ್ತಾ, ಏನಾದ್ರು ಅನ್ನದಾನ ಸೇವೆ ಮಾಡಿ. ಒಟ್ಟು ಹಸಿದು ಬಂದಂಥ ವ್ಯಕ್ತಿಗಳು ನಮ್ಮಂಥ ಭಿಕ್ಷಕರಿಗೆ ಊಟಕ್ಕೆ ಹಾಕಿ, ಇಲ್ಲಾಂದ್ರೆ ಒಂದು ಹೊತ್ತು ಊಟ ಹಾಕಿ. ನಾವೇ ಇಲ್ಲಿ ಭಿಕ್ಷಕರು, ಅವ್ರು ಭಿಕ್ಷಕರು ಅನ್ನೋದು ಬೇಡ, ನಾವೇ ಭಿಕ್ಷಕರು, ಊಟ ಮಾಡ್ಕೊಂಡು ಹೋಗಂತೇಳಿ. ನಾನು ಅದಕ್ಕೆ ಎಲ್ಲರ ಮನೇಲಿ 2 ಒಳಗೆ ಕೇಳ್ತೀನಿ, ಭಿಕ್ಷಕನಾಗಿ ಬರ್ತೀನಿ, ನನಗೆ ಊಟ ಮಾಡಿಸಿ. ಅದು ಒಂದೇ ಕೇಳಿದ್ ನಾನು. ಯಾರಾದರೂ ವಯಸ್ಸಾದಂಥ ವ್ಯಕ್ತಿಗಳು ಕಂಡ್ರು ಅಂದರೆ ಅವ್ರಿಗೆ ನೀವು ಹೊಟ್ಟೆ ತುಂಬ ಊಟ ಮಾಡಿಸಿ, ಅದೊಂದೇ ಕೇಳೋದು. ಅದಕ್ಕೆ ಜೀವನದಲ್ಲಿ ಎತ್ತರ ಮಿಟ್ಟಿ ಬೆಳಿತೀರ, ಒಳ್ಳೇದಾಗತ್ತೆ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು. ಇವತ್ತು ಹೆಂಗೆ ಇವರಿಗೆ 7ನೇ ವಾರದಲ್ಲಿ ಪವಾಡ ಆಯ್ತು, ಇವ್ರು ಹೆಂಗೆ ಎಷ್ಟನೇ ವಾರದಲ್ಲಿ ನಿಮ್ಗೆ ಪವಾಡ ಆಗಿರೋದು? ಹೌದಾ? ಬರೀ ಧ್ವನಿ ಕೇಳೋದಕ್ಕೆ ಪವಾಡ ಆಯ್ತಾ? ನಾನು ಬಂದು ಮೀಟ್ ಆಗಿದ್ದಕ್ಕೆ ಆಯ್ತಾ? ಅಲ್ಲಿ ಚಿತ್ರದುರ್ಗ ಬಂದಂತ ಸಂದರ್ಭದಲ್ಲಿ ಅನುಗ್ರಹ ಆಯ್ತಾ? ಹುಬ್ಳಿ ಬಂದಾಗ ಮಗ ಪಾಸ್ ಆಗ್ತಾನಂದ್ರೆ ಅದ ಅಷ್ಟೇ. ನೋಡಿ ನನ್ನ ತಾಯಿ ಬಂದ್ಲಾ, ಮತ್ತೆ ಇಷ್ಟೇ ಸಾಕು. ನಿನ್ ಮನೆಗೆ ಬರ್ತೀನಿ ನಾನು, ನನ್ಗೆ ಒಳಗೆ ಹುಡುಕು, 2 ಒಳಗೆ ಕೊಡೋರ್ಗು ನಾನು. ಆಯ್ತು ನನ್ನ ತಾಯಿ, ಒಳ್ಳೇದಾಗಿ ಕೂತ್ಕೊಳ್ಳಿ. ಜೈ ಶ್ರೀರಾಮ್. ಹೋಲ್ಡ್ ಮಾಡಪ್ಪ, ಇದನ್ನ 24 ಗಂಟೆ ಇಲ್ಲ, ರವಿ ಅಂತ ಸ್ಟಾರ್ಟ್ ಮಾಡ್ಬೇಕು. ಸರ್ ಕೊಡಿ, ಅವ್ರು ಕೇಳ್ಕೊಡಿ, ಅವ್ರು ತೆಗಿತಾರೆ, ಅವ್ರಿಗೂ ಕೇಳ್ಕೊಡಿ. ಇಲ್ಲಿ ಸಾಕು, ಅಷ್ಟೇ ಸಾಕು. ಮಗು ಮಾಡ್ತಾನೆ ತಗೊಂಡು ಇಲ್ಲಿ ಎಲ್ಲ ರಾಯರಿಚ್ಛೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಕಾಮ ಕಲ್ಪವೃಕ್ಷಾಯ ನಮ್ಮ ತಾಮ. ನೀವು ಹಾಕ್ಕೊಳ್ಳಿ, ಅದನ್ನ ನೀವು ಹಾಕ್ಕೊಳ್ಳಿ. ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನೀವು ಎಲ್ಲಿಂದ ಬಂದಿರೋದು? ಬಳ್ಳಾರಿಯಿಂದ ಬಂದಿದ್ದೀರಾ? ಹೆಂಗೆ ಹಿಡಿ? 1 ರೂಪಾಯಿ ಇದೆ, 1 ರೂಪಾಯಿ. ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಅದು ನನಗೆ ಇಲ್ಲ, ಅದು ಒಳ್ಳೆಯದು. ಕೊಡೋದು ನಿನಗೆ ಬಂತು, ತಗೋದು, ನೀರೇ ಇಟ್ಕೊಳ್ಳೋದನ್ನ ಮಾಡಿರೋದು. ಒಳ್ಳೆಯದು. ಬ್ಯಾಗಲ್ಲಿದೆ ರವಿ? ಇಲ್ಲಿದೆ. ಎಲ್ಲಿಗಮ್ಮ? ಇಲ್ಲ, ನನಗೆ ಯಾಕಂದ್ರೆ ಟೈಮ್ ಇಲ್ಲ ನನಗೆ. ನಾನು ಜರ್ಮನಿಗೆ ಹೋಗ್ಬೇಕು, ಅಲ್ಲಿಂದ ಕಾಯ್ತಾ ಇದ್ದಾರೆ ಅವರು. ಏನು ವಾಪಸ್ ಬೆಂಗಳೂರಲ್ಲಿ ಇರ್ತೀನಿ ಅವಾಗ ನಾನು 17ಗೆ. ನಮ್ಗೆ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ನಿಮ್ಮ ನಂಬರ್ ನನ್ನ ಹತ್ರ ಸೇವ್ ಇದೆ, ಆಯಿತಾ? ಸೇವ್ ಇದೆ, ಯಾವುದೋ ಮಾಡ್ಕೊಂಡಿದ್ದೀನಿ, 5 ನಿಮಿಷದಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಖಂಡಿತ ಹೇಳ್ತಾ ಇದ್ದೀನಿ ತಾಯಿ, ಅತಿ ಶೀಘ್ರದಲ್ಲೇ ನಿಮ್ಗೆ ಇನ್ನೊಂದು ಒಳ್ಳೆಯ ಪವಾಡ ಆಗುತ್ತೆ. ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದು ಹಾಗೇ ಆಗುತ್ತೆ, ಹೌದಲ್ವಾ? ಸ್ವಲ್ಪ ಮಾತಾಡೋಣ ಆಗುತ್ತೆ.
2 ಕೋಟಿ ಬಂದ್ಮೇಲೆ ನಮ್ಗೆ ಎರಡು ಹೋಳಿಗೆ ಕೊಡ್ಬೇಕಪ್ಪ. ಎರಡಲ್ಲ, ಎಷ್ಟು ಎತ್ತರ ಆಕ್ಟ್ ಮಾಡ್ಬಿಡ್ತೀನಿ ಅಷ್ಟೇ. ಇಲ್ಲ ನನಗೆ ಅದ್ರ ಬೇಡ. ನನಗೆ 2 ಹೋಳಿಗೆ, 2 ಕೋಟಿಗೆ 2 ಹೋಳಿಗೆ ಅಷ್ಟೇ ಸಾಕು. ಆಯ್ತು, ಮಾತಾಡೋದಂತ. ಈಗ ಊಟ ಮಾಡಿ ಏನಾದ್ರು ತಿನ್ನಿ. ನೀವು ಸಿಕ್ಕಿದ್ರೆ ಹೊಟ್ಟೆ ತಂದ್ಬಿಡ್ತು ನನಗೆ ಇವಾಗ. ಏನೋ ಸ್ವಲ್ಪ ತಿನ್ನಿ, ಏನೋ ಒಂದು ಸ್ವಲ್ಪ ತಿನ್ನಿ ಸಾಕು, ಒಳ್ಳೇದಾಗುತ್ತೆ ತಿನ್ನಿ. ಆಮೇಲೆ ಪರ್ಮಿಷನ್ ಇಲ್ಲದೆ ಕೇಳ್ತಾ ಇದ್ದೀನಿ, ಪರವಾಗಿಲ್ಲ. ಸರಿ, ಆಯ್ತು, ಹೊರಡ್ರಿ. ಮಕ್ಕಳು